ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇನ್ನು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಲ್ಲಿ ಸುಮಾರು ಜನ ಮನೋಜ್ ನಾನು V2 ಸೇರ್ಕೊತೀನಿ, ನಾನು ಆಟೋನಮಸ್ ಸೇರ್ಕೊತೀನಿ, ಮನೋಜ್ ನನಗೆ V2 ಸೇರ್ಕೊಬೇಕು ಆಟೋನಮಸ್ ಸೇರ್ಕೊಬೇಕು ಗೊತ್ತಾಗ್ತಾ ಇಲ್ಲ, ಸೊ ತಿಳಿಸ್ಕೊಡಿದ್ರ ಬಗ್ಗೆ ಅಂತ ಕೇಳ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನೇ ಕ್ಲಾರಿಟಿಯಿಂದ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ನಾನು ಏನೇ ಹೇಳಿದ್ರು ಸಜೆಷನ್ ಆಗಿರುತ್ತೆ, ಡಿಸಿಷನ್ ತೊಗೊಳ್ಳೋದು ನೀವಾಗಿರ್ತೀರ. ಸೊ ಇವತ್ತು ಕ್ಲಿಯರಾಗಿ ಅರ್ಥ ಮಾಡಿಸಿ ನೀವು V2 ಮತ್ತು ಆಟೋನಮಸ್ ಮಧ್ಯೆ ಇರತಕ್ಕಂಥ ಮೇಜರ್ ಡಿಫ್ರೆನ್ಸ್ಗಳನ್ನು, ಈ ಡಿಫ್ರೆನ್ಸನ್ನು ಇಟ್ಕೊಂಡು ನೀವು ಡಿಸಿಷನ್ ತೊಗೊಳ್ಳಿ, ಬಿಕಾಸ್ ಡಿಸಿಷನ್ ನಿಮ್ಮದೇ. ಸೊ ಬನ್ನಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ, ಕಾಲೇಜ್ ಸೇರ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳು. ಕಾಲೇಜ್ ಕರಿಕ್ಯುಲಮ್ ತುಂಬ ಪೀಸ್ ಆಗಿದೆಯಾ, ಆ್ಯಂಡ್ ಈ ಕಾಲೇಜಲ್ಲಿ ಇರ್ತಕ್ಕಂಥ ಸಿಲೆಬಸ್ ತುಂಬ ಈಸಿ ಆಗಿದೆಯಾ, ಆ್ಯಂಡ್ ನಾನು ಆರಾಮಾಗಿ ಸ್ಕೋರ್ ಮಾಡ್ಕೊಬಹುದಾ, ಆ್ಯಂಡ್ ನನಗೆ ಫ್ರೀ ಟೈಮ್ ಸಿಗುತ್ತಾ, ಈ ಎಲ್ಲ ಫ್ಯಾಕ್ಟರ್ಸನ್ನು ನೋಡಿಕೊಂಡು ನಾವು ಕಾಲೇಜನ್ನು ಸೇರ್ಕೊಬೇಕಾಗಿರುತ್ತೆ. ಆ್ಯಂಡ್ ನಮಗೆ ಕಾಲೇಜ್ ಕರಿಕ್ಯುಲಮ್ ಹೆಕ್ಟಿಕ್ಕೂ ಆಗಬಾರ್ದು, ಕಾಲೇಜ್ ಕರಿಕ್ಯುಲಮ್ಗೆ ಲೇಸಿ ಆಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಚೆನ್ನಾಗಿ ಇರಬೇಕಾಗಿರುತ್ತೆ, ನಮ್ಮ ಕೆಪಾಸಿಟಿ ಇರುತ್ತೆ. ಆರಾಮಾಗಿ ನಾನು ಓದ್ಕೊಂಡು ಎಂಜಾಯ್ ಮಾಡಿಕೊಂಡು ಪ್ಲೇಸ್ಮೆಂಟ್ಸ್ ಆಗಿ ಹೋಗೋ ಥರ ಇರಬೇಕು. ಸೊ ಈ ಕರಿಕ್ಯುಲಮ್ ಯಾವುದು ಡಿಸೈಡ್ ಮಾಡಬೇಕಾಗಿರೋ ನೀವು, ನಾನು ಇವಾಗ V2 ಮತ್ತು ಆಟೋನಮಸ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್, ನೀವು ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಬೇಕಾಗಿರುತ್ತೆ. ಇನ್ನೂ ಲಿಸ್ಟ್ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಇನ್ನೇನು ಸಿಗ್ತಾ ಬರ್ತಾ ಇದೆ. ಆ್ಯಂಡ್ ಸೂನ್ ಆಫ್ಟರ್ ಯು ಗೆಟ್ ವೆರಿಫಿಕೇಷನ್ ಸ್ಲಿಪ್, ಇಮಿಡಿಯೇಟ್ಲಿ ನಿಮ್ಮ ಆಪ್ಷನ್ ಡಿ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಆವಾಗ ಎಡ್ವರ್ಟ್ ಆಗಿಬಿಡುತ್ತೆ ಲಿಸ್ಟ್ ಇಲ್ಲ ಅಂತಂದರೆ. ರ್ಯಾಂಡಮ್ ಆಗಿ ನೀವು ಆಟ ಆಡೋಕ್ಕೆ ಆಗೋದೇ ಈ ವರ್ಷ ದಯವಿಟ್ಟು ಯಾವುದನ್ನು ಲೇಟಾಗಿ ತೊಗೊಂಬಿಡಿ, ಬಿಕಾಸ್ ಕಾಂಪಿಟೇಷನ್ ತುಂಬ ಅಗ್ರೆಸಿವ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಅದಕ್ಕೆ ಕಾಲೇಜ್ ಪ್ರಿಡಿಕ್ಟರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಹೋಗಿ ನಿಮ್ಮ ರ್ಯಾಂಕ್ ಹಾಕಿ, ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅಂತ ಲಿಸ್ಟ್ ಕೊಡುತ್ತೆ. ಲಿಸ್ಟನ್ನ ನಿಮ್ಮ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ, ಕಾಲೇಜ್ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯು. ಓಕೆ ಅಂತ ಹೇಳ್ತಾ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಮೇಕ್ ಯೂಸ್ ಆಫ್ ದ ಕಾಲೇಜ್ ಪ್ರಿಡಿಕ್ಟರ್. 2023 ರ್ಯಾಂಕ್ ಕಟ್ ಆಫ್ ಪ್ರಕಾರ ನಿಮಗೆ ಕಾಲೇಜನ್ನು ಸಜೆಸ್ಟ್ ಮಾಡಿಕೊಡುತ್ತೆ. ಬನ್ನಿ ಡೈರೆಕ್ಟಾಗಿ ಈಗ ವಿಡಿಯೋಗೆ ಹೋಗೋಣ. ಫಸ್ಟ್ ಆಫ್ ಆಲ್ ನಾನು ನಿಮಗೆ 10 ಫ್ಯಾಕ್ಟರನ್ನು ತಿಳಿಸ್ಕೊಡ್ತೀನಿ. 10 ಕೀ ಡಿಫ್ರೆನ್ಸ್ಗಳು ಆಟೋನಮಸ್ ಮತ್ತು V2 ಕಾಲೇಜ್ ಮಧ್ಯೆ ಇರ್ತಕ್ಕಂಥವು ಏನೇನು ಅಂತಂದರೆ, ಫಸ್ಟ್ ಬಂದ್ಬಿಟ್ಟು ಕರಿಕ್ಯುಲಮ್ ಮತ್ತು ಸಿಲೆಬಸ್. ನೋಡಿ, V2 ಮತ್ತು ಆಟೋನಮಸ್ ಮಧ್ಯೆ ಇರ್ತಕ್ಕಂಥ ಮೇನ್ ಡಿಫ್ರೆನ್ಸೇ ಇದು. V2 ಕರಿಕ್ಯುಲಮ್ ಮತ್ತು ಸಿಲೆಬಸ್ ಏನಿರುತ್ತೆ, ಡಿಸೈನ್ಡ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಬೈ V2, ಆಲ್ ಅಫಿಲಿಯೇಟೆಡ್ ಕಾಲೇಜಸ್ ಫಾಲೋ ಸೇಮ್ ಸಿಲೆಬಸ್. ಸಿಂಪಲ್. ಆಟೋನಮಸ್ಗೆ ಬರೋದಾದರೆ, ದೀಸ್ ಕಾಲೇಜಸ್ ಹ್ಯಾವ್ ದ ಫ್ಲೆಕ್ಸಿಬಿಲಿಟಿ ಟು ಡಿಸೈನ್ ಆ್ಯಂಡ್ ಅಪ್ಡೇಟ್ ದೇರ್ ಓನ್ ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್ ಅಕಾರ್ಡಿಂಗ್ ಟು ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಎಜುಕೇಷನ್ ಅಡ್ವಾನ್ಸ್ಮೆಂಟ್ಸ್. ಸೊ ಏನಪ್ಪ ಇದೆ ಡಿಫ್ರೆನ್ಸ್ ಅಂತಂದರೆ, V2 ಏನಿರುತ್ತೆ, ನಮ್ಮ 15-20 ವರ್ಷದಿಂದ ಯಾವ್ಯಾವ ನಮ್ಮ ಸೂಪರ್ ಇವ್ರು ಓದ್ಕೊಂಡು ಹೋಗಿದಾರಲ್ಲ, ಸೇಮ್ ಸಿಲೆಬಸ್ ಆಲ್ಮೋಸ್ಟ್ ನಮಗೂ ಇದೆ, ಆಯಿತಾ. ಆದರೆ ಆಟೋನಮಸ್ ಹೆಂಗೆ ಅಂತಂದರೆ, ಈಗ ಲೆಕ್ಕ ಹಾಕೊಳ್ಳಿ, ಏನಾದರೂ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ, ಯಾವುದೋ ಹೊಸ ಟ್ರೆಂಡ್ ಆ್ಯಂಡ್ ಟೆಕ್ನಾಲಜಿ ಬರ್ತಾ ಇದೆ, ಅವ್ರ ಹತ್ರ ಕೆಪಾಸಿಟಿ ಇರುತ್ತೆ ಟು ಇಂಟ್ರಡ್ಯೂಸ್ ದ್ಯಾಟ್ ಸಬ್ಜೆಕ್ಟ್ ಇನ್ ಟು ದಟ್ ಕರಿಕ್ಯುಲಮ್, ಆಯಿತಾ, ಬೇಸ್ಡ್ ಆನ್ ದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್. ಸೊ ಅದು ಕರಿಕ್ಯುಲಮ್ ಮತ್ತು ಸಿಲೆಬಸ್ ಸಂಬಂಧಪಟ್ಟ ಹಾಗೆ. ಸೆಕೆಂಡು, ಎಕ್ಸಾಮಿನೇಷನ್ ಮತ್ತು ಎವ್ಯಾಲ್ಯೂಯೇಷನ್ ಸಂಬಂಧಪಟ್ಟ ಹಾಗೆ. V2 ಏನಿರುತ್ತೆ, examinations are conducted and evaluated by V2. The same question papers are used all across affiliated colleges. ಈ V2 ಅಂಡರಲ್ಲಿ ಬರ್ತಕ್ಕಂಥ ಕ್ವೆಶನ್ ಪೇಪರ್ಗಳು ಪ್ರತಿಯೊಂದು ಕಾಲೇಜಿಗೂ ಸೇಮ್ ಯೂಸ್ ಮಾಡ್ತಾರೆ. ಆಟೋನಮಸಲ್ಲಿ ಅಫ್ಕೋರ್ಸ್ ಅವ್ರದ್ದು ಸೇಮ್ ಇರೋದಿಲ್ಲ, ಅವ್ರ ಕಾಲೇಜ್ ಸಂಬಂಧಪಟ್ಟಾಗೆ ಡಿಫ್ರೆಂಟ್ ಇರುತ್ತೆ ಅದು. ಸೊ ಅವ್ರು ಏನು ಯೂಸ್ ಮಾಡ್ಕೊತಾರೆ, ಬೇರೆ ಆಟೋನಮಸ್ ಕಾಲೇಜ್ಗೆ ಈ ಆಟೋನಮಸ್ ಕಾಲೇಜ್ನ ಅದ್ರ ರೀತಿ ಸಂಬಂಧ ಇರೋದಿಲ್ಲ, ಇಂಡಿಪೆಂಡೆಂಟ್ ಆಗಿರ್ತವೆ. ನೆಕ್ಸ್ಟು ಡಿಗ್ರಿ ಅವಾರ್ಡಿಂಗ್ ಬರೋದಾದರೆ, ನೋಡಿ, V2 ಏನಿರುತ್ತೆ, ಎಲ್ಲ ಅಫಿಲಿಯೇಟೆಡ್ ಕಾಲೇಜ್ಗಳಿಗೂ V2 ಡೈರೆಕ್ಟಾಗಿ ಇದು ಹೋಗುತ್ತೆ, ಡಿಗ್ರಿ ಅವಾರ್ಡ್ ಆಗುತ್ತೆ. ಆದರೆ ಆಟೋನಮಸ್ ಕಾಲೇಜ್ಗಳಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಮೆಜಾರಿಟಿ ಆಫ್ ದ ಕಾಲೇಜ್ಗಳಿಗೆ ಡಿಗ್ರಿ ಅಲಾಟ್ ಆಗತಕ್ಕಂಥದ್ದು V2 ಒಂದೇ, ಆಯಿತಾ. ಬಟ್ ಆಟೋನಮಸ್ ಅನ್ನೋ ಸ್ಟೇಟಸ್ ಇರುತ್ತೆ ಅಷ್ಟೇ, ಆಟೋನಮಸ್ ಅನ್ನೋ ಸ್ಟೇಟಸ್ ಇರುತ್ತೆ. ಸೊ ನಿಮ್ಗೊಂದು ಅರ್ಥ ಆಗಲಿ, ಡಿಗ್ರಿ ಅವಾರ್ಡ್ ಆಗೋದು ನೀವು ಆಟೋನಮಸ್ ಅಲ್ಲಾದರೂ ಹೋಗಿ ಅಥವಾ V2 ಆದರೂ ಓದಿ, ಆಟೋನಮಸ್ ಅನ್ನೋ ಸ್ಟೇಟಸ್ ಇರುತ್ತೆ ಅಷ್ಟೇ ನಿಮ್ಗೆ ಆಟೋನಮಸಲ್ಲಿ ಓದಿದ್ರೆ. ಬಟ್ ಡಿಗ್ರಿ ಅವಾರ್ಡ್ ಆಗೋತಕ್ಕಂಥದ್ದು ನಿಮಗೆ V2 ಇಂದಾನೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದಾನೆ. ನೆಕ್ಸ್ಟು ಅಕಾಡೆಮಿಕ್ ಕ್ಯಾಲೆಂಡರ್ಗೆ ಬರೋದಾದರೆ, V2 ಅಕಾಡೆಮಿಕ್ ಕ್ಯಾಲೆಂಡರ್ ಇರುತ್ತೆ, ಒಂದ್ಸತಿ ಸೆಟ್ ಆದರೆ ಪ್ರತಿಯೊಂದು ಯಾವ ಅಫಿಲಿಯೇಟೆಡ್ ಕಾಲೇಜ್ಗಳಿರುತ್ತೋ ಪ್ರತಿಯೊಂದು ಕಾಲೇಜ್ಗೆ ಎಫೆಕ್ಟ್ ಮಾಡುತ್ತೆ ಅದು. ಅದೇ ಆಟೋನಮಸ್ಗೆ ಬಂದರೆ, they have the freedom to set their own academic calendar, allowing the flexibility, scheduling examinations, vacations and other academic activities. Simple. ನೆಕ್ಸ್ಟು ಕೋರ್ಸ್ ಆಫರಿಂಗ್ಸ್ಗೆ ಬರೋದಾದರೆ, ನೋಡಿ, V2 ಕೋರ್ಸಸ್ ಏನಿರ್ತವೆ ಅಥವಾ ಈ ಆಫರಿಂಗ್ಸು ಡಿಟರ್ಮೈನ್ಡ್ ಬೈ V2 ಏನು ಗೈಡ್ಲೈನ್ಸ್ ಕೊಟ್ಟಿರುತ್ತೆ ಆ ಕೋರ್ಸ್ ಮಾತ್ರ ಆಫರ್ ಮಾಡೋದಕ್ಕಾಗೋದು. ನಾನು ಆಗಲೇ ನಿಮಗೆ 15-20 ವರ್ಷ ನೀವು ಬೇಕಾದ್ರೆ ಕೇಳಿ, ಆಯಿತಾ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಂಕಲ್ಲು ಯಾರಾದರೂ ಇಂಜಿನಿಯರಿಂಗ್ ಮಾಡಿದರೆ ಅವ್ರು ಕೇಳಿ, ಅವ್ರು V2 ಮಾಡಿದರೆ ಅವ್ರಿಗೇನು ಸಿಲೆಬಸ್ ಇತ್ತು ಆಲ್ಮೋಸ್ಟ್ ಆ ಸಿಲೆಬಸ್ ಈಗಲೂ ಕ್ಯಾರಿ ಆಗ್ತಾಯಿದೆ, ಕೆಲವೊಂದಿಷ್ಟು ಸಣ್ಣ ಪುಟ್ಟ ಚೇಂಜಸ್ಗಳ ಜೊತೆ, ಆಯಿತಾ. ಸೊ ಹಾಗಿರುತ್ತೆ ಕೋರ್ಸ್ ಆಫರಿಂಗ್ಸು. ಅದೇ ಆಟೋನಮಸಲ್ಲಿ ಹಂಗಲ್ಲ, ದೇ ಹ್ಯಾವ್ ದ ಲಿಬರ್ಟಿ ಟು ಇಂಟ್ರಡ್ಯೂಸ್ ನ್ಯೂ ಕೋರ್ಸಸ್, ಎಲೆಕ್ಟಿವ್ಸ್ ಆ್ಯಂಡ್ ಸ್ಪೆಷಲೈಸೇಷನ್ಸ್ ಬೇಸ್ಡ್ ಆನ್ ದ ನೀಡ್ಸ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಇಂಡಸ್ಟ್ರಿ. ಮೇನ್ ಪಾಯಿಂಟ್ ಇದು, ಇಂಡಸ್ಟ್ರಿ ತಕ್ಕಂಗೆ ಏನು ಬೇಕೋ ಅದನ್ನು ಇಂಟ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಆಟೋನಮಸ್ ಕಾಲೇಜ್ ಜೊತೆ ಇರುತ್ತೆ. ನೆಕ್ಸ್ಟು ಇಂಟರ್ನಲ್ ಅಸೆಸ್ಮೆಂಟ್ ಬರೋದಾದ್ರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸು IA ಗಳು, ಆಯಿತಾ. V2 ಏನಿರ್ತವೆ, ಈಗ
ಅಸೆಸ್ಮೆಂಟ್ ಮೆಥಡ್ಸ್ ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 50-50 ಸ್ಕೀಮ್ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. 50 ಮಾರ್ಕ್ಸ್ ಇಂಟರ್ನಲ್, 50 ಮಾರ್ಕ್ಸ್ ಎಕ್ಸ್ಟರ್ನಲ್ ಇದೆ. ಪ್ರತಿಯೊಂದು VTU ಕಾಲೇಜ್ ಇದನ್ನೇ ಫಾಲೋ ಮಾಡಬೇಕು. ಅಕಸ್ಮಾತ್ ಆ ಕಾಲೇಜ್ ಆಟೋನಮಸ್ ಆಗಿದ್ದರೆ ದೇ ಕ್ಯಾನ್ ಡಿಸೈನ್ ದೇರ್ ಓನ್ ಮೆಥಡ್ಸ್ ಫಾರ್ ಇಂಟರ್ನಲ್ ಅಸೆಸ್ಮೆಂಟ್ಸ್, ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್ ವರ್ಕ್, ಪ್ರಾಕ್ಟಿಕಲ್ಸ್ ಆ್ಯಂಡ್ ಅದರ್ ಕಂಟಿನ್ಯೂಸ್ ಇವ್ಯಾಲ್ಯೂಷನ್ ಟೆಕ್ನಿಕ್ಸ್. ಯಾವುದೇ ಇರಲಿ ಅದನ್ನು ಅವ್ರ ಓನ್ ಮೆಥಡ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಬಹುದಾಗಿರುತ್ತೆ. ನೆಕ್ಸ್ಟು ಅಕಾಡೆಮಿಕ್ ಫ್ರೀಡಮ್ ಬಗ್ಗೆ ಮಾತಾಡೋದಾದರೆ VTU ಏನಿರುತ್ತೆ, ಕಾಲೇಜಸ್ ಹ್ಯಾವ್ ದ ಸ್ಟ್ರಿಕ್ಟ್ ಫಾಲೋ ಅಪ್ ಗೈಡ್ಲೈನ್ಸ್ ವಿಚ್ ಆರ್ ಡಿಸೈನ್ ಫ್ರಮ್ VTU, ಆಯಿತಾ. ಇವ್ರು ಏನು ಫಾಲೋ ಮಾಡಬೇಕಾಗಿರುತ್ತೆ ಇದೆಲ್ಲ VTUಯಿಂದ ಡಿಸೈನ್ ಆಗಿರುತ್ತೆ, ಅದನ್ನೇ ಫಾಲೋ ಮಾಡಬೇಕಾಗಿರುತ್ತೆ ಅಕಾಡೆಮಿಕ್ ಫ್ರೀಡಮ್ಸ್ ಅಂದ್ಬಿಟ್ಟು ಹಾಗೆ. ಸೊ ಇದರಲ್ಲಿ ಅಕಾಡೆಮಿಕ್ ಫ್ರೀಡಮ್ಸು ಈ ಕಾಲೇಜ್ಗಳಿಗೆ ಇರೋದಿಲ್ಲ. ಅದೇ ಆಟೋನಮಸ್ ಬರ್ತಾರೆ, ದೇ ಎಂಜಾಯ್ ಗ್ರೇಟರ್ ಅಕಾಡೆಮಿಕ್ ಫ್ರೀಡಮ್ ಇನ್ ಟರ್ಮ್ಸ್ ಆಫ್ ಕೋರ್ಸ್ ಡಿಸೈನ್, ಟೀಚಿಂಗ್ ಮೆಥಡ್ಸ್ ಮತ್ತು ಎವ್ಯಾಲ್ಯೂಷನ್ ಪ್ರಾಸೆಸ್. ಮತ್ತು ಇದರಲ್ಲಿ ಯಾವುದೇ ರೀತಿ ಇದು ಅಂದರೆ ಡಿಲೇ ಆದರೆ ದೇ ಹ್ಯಾವ್ ದ ಕೆಪಾಸಿಟಿ ಟು ಹ್ಯಾಂಡಲ್ ಇಟ್. ಸೊ ಅದರಲ್ಲಿ ಸೀಮ್ಲೆಸ್ ಆಗಿರುತ್ತೆ ಆಟೋನಮಸಲ್ಲಿ. ಬಟ್ ಇದರಲ್ಲೂ ಪ್ರೆಷರ್ ತುಂಬ ಇರುತ್ತೆ, ಬಿಕಾಸ್ ಎಲ್ಲ ಅವ್ರು ಏನು ಸೆಟ್ ಮಾಡಿರ್ತಾರೆ ಅದನ್ನು ನೀವೆಲ್ಲ ಫಾಲೋ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಪ್ಲೇಸ್ಮೆಂಟ್ ಮತ್ತು ಇಂಡಸ್ಟ್ರಿ ಕೊಲಾಬರೇಷನ್ ಬರ್ತಾರೆ. ಟಿಪಿಕಲಿ VTUಲಿ ಕಡಿಮೆ ಅಂತ ಹೇಳ್ತಾರೆ, ಬಟ್ ಒಳ್ಳೆ VTU ಕಾಲೇಜ್ಗಳು, ಆಯಿತಾ, ಸುಮಾರು ಒಂದು 10-15 ವರ್ಷ ಹಳೆ VTU ಕಾಲೇಜ್ಗಳೇನು ಇದ್ದರೆ ಕಾಲೇಜ್ಗಳಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಆಗ್ತಾಯಿದ್ದಾವೆ ದೆನ್ ರೀಸೆಂಟ್ಲಿ ಆಟೋನಮಸ್ ಬಿರುದು ಪಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಕಾಲೇಜ್ಗಳು ಕಂಪೇರ್ ಮಾಡಿದ್ರೆ. ಲಿಟ್ರಲಿ ಹೇಳ್ತಾ ಇದ್ದೀನಿ, ಆಯಿತಾ. ಆಟೋನಮಸ್ ಕಾಲೇಜ್ಗಳು ಆಬ್ವಿಯಸ್ಲಿ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರ್ತವೆ, ಬಿಕಾಸ್ ಅವರು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ ತಮ್ಮ ಸಿಲೆಬಸ್ನ ಚೇಂಜ್ ಮಾಡ್ಕೊಂಡಿರ್ತಾರೆ ಆ ಒಂದು ಕಾರಣಕ್ಕಾಗಿ. ಓಕೆ, ನೆಕ್ಸ್ಟು ಫಂಡಿಂಗ್ ಮತ್ತು ಗ್ರಾಂಟ್ಸ್ಗಳ ಬಗ್ಗೆ ಮಾತಾಡಿದರೆ VTU ಏನಿರ್ತವೆ, ಫಂಡಿಂಗ್ ಮತ್ತು ಗ್ರಾಂಟ್ಸ್ ಯೂಶ್ವಲಿ ಮ್ಯಾನೇಜ್ ಬೈ VTU ಆ್ಯಂಡ್ ವಿತ್ ಕಾಲೇಜ್ ಹ್ಯಾವಿಂಗ್ ಲಿಮಿಟೆಡ್ ಆಕ್ಸೆಸ್ ಟು ಅಡಿಷನಲ್ ಫಂಡಿಂಗ್ ಸಕ್ಸಸ್. ನೀವು ಎಕ್ಸ್ಟ್ರಾ ಫಂಡಿಂಗ್ ಬೇಕು, ಅದ್ರ ಸಕ್ಸಸ್ ಕ್ರೈಟೀರಿಯಾ ತುಂಬ ಕಡಿಮೆ ಇರುತ್ತೆ VTUಲ್ಲಿ. ಅಕಸ್ಮಾತ್ ಏನಾದ್ರು ಬೇಕು ಅಂತಂದರೆ VTUಗೆ ಇವರು ಅಪ್ಲಿಕೇಶನ್ ಹಾಕಿ ಅದನ್ನು ಸ್ಯಾಂಕ್ಷನ್ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ. ಅದೇ ಆಟೋನಮಸ್ ಆದರೆ they can directly apply for various grants and funds from government and private organizations, enhancing their infrastructure ಮತ್ತು ರಿಸರ್ಚ್ ಕೇಪಬಿಲಿಟೀಸ್. ನೆಕ್ಸ್ಟು ಲಾಸ್ಟ್ ಪಾಯಿಂಟು ರೆಗ್ಯುಲೇಟರಿ ಓವರ್ಸೈಟ್ ಬಗ್ಗೆ ಮಾತಾಡಿದ್ರೆ ನೋಡಿ, VTU ಏನಿದೆ ಕಾಲೇಜಸ್ ಆರ್ ಕ್ಲೋಸ್ಲಿ ರೆಗ್ಯುಲೇಟೆಡ್ ಬೈ VTU ಇನ್ ಟರ್ಮ್ಸ್ ಆಫ್ ಅಕಾಡೆಮಿಕ್ ಪಾಲಿಸೀಸು, ಎಕ್ಸಾಮಿನೇಷನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ಸ್ ಸಂಬಂಧಪಟ್ಟ ಹಾಗೆ. ಅದೇ ಆಟೋನಮಸ್ ಕಾಲೇಜಿಗೆ ಬರೋದಾದರೆ ವೆಲ್ ದೇ ಆಪರೇಟ್ ಅಂಡರ್ ದ ಓವರ್ ರೀಚಿಂಗ್ ರೆಗ್ಯುಲೇಷನ್ಸ್ ಆಫ್ ದ ಪೇರೆಂಟ್ ಯೂನಿವರ್ಸಿಟಿ ಆ್ಯಂಡ್ ಇದು ಹೇಳ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಬಾಡಿಗಳು ಇರ್ತಾವಲ್ವ, ಅವ್ರು ಹೆಂಗೆ ಹೇಳ್ತಾರೆ ಅದ್ರ ತಕ್ಕಂಗೆ ಇವರು ರೆಗ್ಯುಲೇಟರಿ ಓವರ್ಸೈಟ್ನ ಚೇಂಜ್ ಮಾಡ್ಕೊತಾರೆ. ಸೊ ದೇ ಹ್ಯಾವ್ ಮೋರ್ ಲೀವೇ ಇನ್ ದೇರ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಅಕಾಡೆಮಿಕ್ ಫಂಕ್ಷನ್ಸ್. ಆಟೋನಮಸ್ಸು ಸ್ವಲ್ಪ ಲಿಬರ್ಟಿ ಜಾಸ್ತಿ ಇರುತ್ತೆ, ಆಟೋನಮಸಲ್ಲಿ ಸ್ವಲ್ಪ ಲಿಬರ್ಟಿ ಕಡಿಮೆ ಇರುತ್ತೆ VTUಲ್ಲಿ. ಸೊ ಓವರಾಲ್ ನಿಮಗೆ ಒಂದು ಒಳ್ಳೆ ಕಾಲೇಜ್ ಎಕ್ಸ್ಪೀರಿಯನ್ಸ್ ಬೇಕು ಆ್ಯಂಡ್ ಫ್ರೀಡಮ್ ಬೇಕು ನಮಗೆ ಅಂತ ಅನ್ನೋದಾದರೆ, ಎಕ್ಸಾಮಿನೇಷನ್ ಸ್ಟ್ರಿಕ್ಟು ಇದೆಲ್ಲ ಬೇಡ ಅಂತ ಅನ್ನೋದಾದರೆ, ಸ್ಟ್ರಿಕ್ಟ್ ಇರಬೇಕು ಅಂತಂದರೆ ನಿಮಗೆ ಸ್ಟ್ರಿಕ್ಟ್ ಇದು ಪರವಾಗಿಲ್ಲ, ಬಟ್ ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕು, ನಾನು ಪೀಸ್ ಆಗಿರಬೇಕು ಅಂತಂದರೆ ಆಟೋನಮಸ್ ಸೇರ್ಕೊಬೋದಾಗಿರುತ್ತೆ ವಿತ್ ಗುಡ್ ಪ್ಲೇಸ್ಮೆಂಟ್ಸ್. ಅದೇ ನಾನು ಎಕ್ಸಾಮಿನೇಷನ್ ತುಂಬ ಈಸಿಯಾಗಿರುತ್ತೆ, ಲಿಟ್ರಲಿ ಹೇಳ್ತೀನಿ VTU ಎಕ್ಸಾಮ್ಸ್ ತುಂಬ ಈಸಿಯಾಗಿರುತ್ತೆ. ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ, VTU ಎಕ್ಸಾಮ್ ತುಂಬ ಕಷ್ಟ ಅಂತ ಅನ್ಕೊತೀರಾ. VTU ಎಕ್ಸಾಮ್ ಎಷ್ಟು ಈಸಿ ಅಂತ ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ನನ್ನ ಪ್ರಕಾರ ಎರಡೂ ಚೆನ್ನಾಗಿದೆ, ಬಟ್ VTU ಸೇರ್ಕೊಬೇಕಾದ್ರೆ ಸ್ವಲ್ಪ ಹಳೆ ಹುಲಿ ಕಾಲೇಜ್ಗಳಿಗೆ ಸೇರ್ಕೊಳ್ಳಿ. ಇನ್ ಸೆನ್ಸ್ ಒಂದು 10 ವರ್ಷ VTU ಬ್ಯಾಡ್ಜನ್ನು ಇಟ್ಕೊಂಡು ಬಂದಿರ್ತಾವಲ್ಲ ಕಾಲೇಜ್ಗಳು, ಇಂಥ ಕಾಲೇಜ್ಗಳು ಸೇರ್ಕೊಳ್ಳಿ. ಆಟೋನಮಸ್ ಆದರೆ ಪರವಾಗಿಲ್ಲ, VTU ಬ್ಯಾಡ್ಜನ್ನು ದಾಟ್ಕೊಂಡೇ ಅವ್ರು ಆಟೋನಮಸ್ ಆಗಬೇಕಂಥದ್ದು. ಸೊ ಕನ್ಸಿಡರಬ್ಲಿ ಗುಡ್. ಸೊ ಇದಾಗಿರುತ್ತೆ VTU ಮತ್ತು ಆಟೋನಮಸ್ ಕಾಲೇಜ್ ಮುಂದೆ ಇರ್ತಕ್ಕಂಥ ಡಿಫ್ರೆನ್ಸು. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು ಇನ್ ಟೇಕಿಂಗ್ ಗುಡ್ ಡಿಸಿಷನ್ಸ್. ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಟು ದ ಗೀವ್ ಮಾರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.